ಇದ್ರ ನಡುವೆ ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, ತೆಲುಗಲ್ಲಿ ಓದೆ, ಕಷ್ಟ ಬಿದ್ದೆ, ಇವಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಎಲ್ಲದ್ರಲ್ಲಿ ಮಿಂಚಿ ನಂದೇ ಆದಂತ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿ ಅಂತ ಹೇಳಿದ್ರಿ. ಸೊ ಒಂದೇನಂತಂದ್ರೆ ಇತ್ತೀಚೆಗೆ ಕನ್ನಡಿಗರಿಗೆ ಅಥವಾ ಹೊರ ರಾಜ್ಯದವರು ತೆಲುಗುವ್ರನ್ನ ಹೊರತುಪಡಿಸಿ ಬೇರೆಯವ್ರನ್ನ ಯಾವ್ದೇ ಶೋಲು ತಗೋತಿಲ್ಲ ಅಂತ ಒಂದು ಟಾಪಿಕ್ ಇದೆ. ಅದ್ರ ಬಗ್ಗೆ ಅದು ನಿಜ ರೀ, ಕರೆಕ್ಟ್ ಕ್ವಶನ್ ಕೇಳಿದೀರಾ. ಈಗ ಅಲ್ಲಿ ಹೇಗ್ ಆಗ್ಬಿಟ್ಟಿದೆ ಅಂದ್ರೆ ತೆಲುಗು ಸೋಷಿಯಲ್ ಮೀಡಿಯಾಗಳಾಗ್ಬೋದು, ತೆಲುಗು ರಿಯಾಲಿಟಿ ಶೋಗಳಾಗ್ಬೋದು, ಅವ್ರು ಕೂಡ ಈಗ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಅವ್ರು ಹೇಳೋದು ಕರೆಕ್ಟ್ ಇದೆ. ಯಾವಾಗೂ ಅವ್ರು ಅಲ್ಲಿ ತೆಲುಗು ಅವ್ರು ಇದ್ದುಕೊಂಡೆ ಹೀರೋಯಿನ್ಸ್ ತಗೊಂತ ಇಲ್ಲ, ಹೊರ ರಾಜ್ಯಗಳಿಂದನೇ ತರ್ತಾ ಇದಾರೆ. ಮುಂಬೈ, ಒರಿಸ್ಸಾ, ಫಾರಿನ್, ಕೇರಳ ಅಂತೂ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬಿಡಿ ಹೀರೋಯಿನ್ಸ್ ಎಲ್ಲ. ತೆಲುಗು ಇಂಡಸ್ಟ್ರಿ, ತೆಲುಗು ಅಮ್ಮಾಯಿಗಳಿಗೆ, ತೆಲುಗು ಹುಡುಗಿರಿಗೆ ಅವಕಾಶಗಳೇ ಇಲ್ಲ ಹೀರೋಯಿನ್ಸ್ಗೆ, ತೆಲುಗು ಅವ್ರಿಗೆ ಇಲ್ಲ. ಅವರೆಲ್ಲ ಅವ್ರನ್ನ ಬಿಟ್ಬಿಟ್ಟು ಕನ್ನಡಿಗ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಈಗ ತೆಲುಗು ಅವ್ರಿಗೂ ಇಲ್ಲ, ಮತ್ತೆ ಮಲಯಾಳಿಗಳಿಲ್ಲ, ಮತ್ತೆ ತಮಿಳವ್ರನ್ನಿಲ್ಲ, ಒರಿಸ್ಸಾ ಅವ್ರನ್ನಿಲ್ಲ, ಹಿಂದಿ ಅವ್ರ ಮೇಲೆ ಇಲ್ಲ, ಕನ್ನಡಿಗರು ಅಂತ ಅವ್ರು ನಮ್ಗೆ ಒಂದು ಸೀಲ್ ಆಗ್ಬಿಟ್ಟಿದ್ದಾರೆ. ಬರ್ತಾ ಇರೋದೆಲ್ಲ ಕೇರಳ ಅವ್ರು ಜಾಸ್ತಿ, ಕೇರಳ ಹೀರೋಯಿನ್ಸ್ ಜಾಸ್ತಿ, ಒರಿಸ್ಸಾ ಹೀರೋಯಿನ್ಸ್ ಜಾಸ್ತಿ, ಇವ್ರನ್ನ ಜಾಸ್ತಿ. ಆದ್ರೆ ಅವ್ರು ಬಿದ್ದು ಅಳ್ತಾ ಇರೋದು ನಮ್ ಮೇಲೆ. ಒಂದು ರಿಯಾಲಿಟಿ ಶೋಗಳಲ್ಲೂ ಅವ್ರೆ ಹೀರೋಯಿನ್ಸ್, ಅವ್ರೆ ಎಲ್ಲ ಅವ್ರೆ, ನಾವೇನಕ್ಕೆ ಬೇಕು ಅಂತ ಅವ್ರೀಗ ಒಂದು ತೆಲುಗು ಅಸೋಸಿಯೇಷನ್ ನಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ತೆಲುಗು ಅಲ್ಲಿ ಇವಾಗ ರಿಯಾಲಿಟಿ ಶೋಗಳಲ್ಲಿ ತೆಲುಗುವರೇ ಇರ್ಬೇಕು ಅಂತ ಅವ್ರು ಈ ಮಧ್ಯೆ ಸ್ವಲ್ಪ ಪ್ರಯತ್ನಗಳಲ್ಲಿ, ಮಾತುಕತೆಗಳಲ್ಲಿ ಜಾಸ್ತಿ ವಾರ್ನ್ ಮಾಡ್ತಿದ್ದಾರೆ. ಹೌದು, ನಿಜಾನೇ ಅದು. ನಿಮಗೆ ಆತರ ಅನುಭವ ಆಗಿದೆಯಾ? ಆದರೂ ಆಗಿದೆ ನಮ್ಗೆ ಅನುಭವ. ಅಂದ್ರೆ ಎಲ್ಲೋ ಗಿಲ್ಟಿ ಫೀಲಿಂಗ್ಸ್. ಈಗ ನಾನು ಒಂದು ಕನ್ನಡ ಹುಡುಗ ಆಗಿ ತೆಲುಗು ಪೀಪಲ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಕೂತಿದ್ದಾಗ ಆ ಪ್ರಶಂಸೆ ಎಲ್ಲ ನನಗ್ ಬಂದಾಗ ಅವರಲ್ಲಿ ನೋಡೋ ಫೀಲು, ಅವ್ರು ಮಾತಾಡೋ ಡಿಸ್ಕಷನ್ಸ್, ಅವರು ಹ್ಯಾಂಕರ್ಸ್ ಜೊತೆ ಡಿಸ್ಕಷನ್ ಅಲ್ಲಿ ನನ್ನ ಹ್ಯಾಂಗ್ ನೋಡಿ, ಇದು ನನ್ನ ಕನ್ನಡಿಗ, ನನ್ನ ಒಂದು ಊರು, ನನ್ನ ಒಂದು ಚಾನಲ್, ನನ್ನ ಒಂದು ಮಾತೃ ಭೂಮಿ ಅಂತ ನಾನು ಎಷ್ಟು ಸ್ವಚ್ಛವಾಗಿ ಕೂತಿದ್ದೀನಿ. ಇಷ್ಟು ಹ್ಯಾಪಿನೆಸ್ ನನ್ಗೆ ಅಲ್ಲಿ ಬರಲ್ಲ. ಎಷ್ಟೇ ಸ್ಟಾರ್ ಆದ್ರೂ ಆಂಧ್ರ, ತೆಲಂಗಾಣ, ಬಟ್ ಕರ್ನಾಟಕನೇ. ಈ ಒಂದು ಸ್ವಲ್ಪ ಕ್ರಾಶ್ ಆಗುತ್ತೆ ಫೀಲ್ಸ್. ಅಲ್ಲಿ ನೋಡೋ ವಿಧಾನಗಳು ಹಂಗೆ ಇರುತ್ತೆ. ಇತ್ತೀಚೆಗೆ ಇದು ಡೈರೆಕ್ಟ್ ಆಗಿ ಹೇಳ್ಬಿಡ್ತಿದೆ. ಅಲ್ಲು ಅರ್ಜುನ್ ಮೊನ್ನೆ ರೀಸೆಂಟ್ ಆಗಿ ಹೇಳಿದ್ರಲ್ರಿ, ಅಲ್ಲು ಅರ್ಜುನ್ ಅವ್ರು ಹೇಳ್ತಾರೆ, ಈ ಯಾವ್ದು ಒಂದು ಬೇಬಿ ಮೂವಿ ಲಾಂಚಿಂಗ್ ಬಂದು ತೆಲುಗು ಅಮ್ಮಾಯಿಲ್ ಎಕ್ಕಡುన్నారు ರಾಂಡಿ ಬೇಬಿ ಮೂವಿ ಹೀರೋಯಿನ್ ಅವ್ರ ಬಂದಿದ್ದಕ್ಕೆ ಮಾತಾಡ್ದ, ನನ್ ತಂಗಿ ತರ ಮಾಡಿದ್ರು ಅಲಾ ವೈಕುಂಠಪುರಂలో, ಇವತ್ತು ದೊಡ್ಡ ಹೀರೋಯಿನ್ ಆಗಿದ್ದಾರೆ. ಬಟ್ ಕನ್ನಡವರೇ ಜಾಸ್ತಿ ಬರ್ತಿದೆ, ಎಲ್ಲೆಲ್ಲೋ ರಾಷ್ಟ್ರಗಳವ್ರು ಬರ್ತಿದ್ದಾರೆ, ಇನ್ಮೇಲೆ ತೆಲುಗುವರೇ ಬರ್ಬೇಕು ಅಂತ ಅವರೇ ಹೇಳ್ತಾ ಇದಾರೆ. ಅಲ್ಲು ಅರ್ಜುನ್ ಅವರೇ ಹೇಳ್ತಾ ಇದಾರಲ್ಲ, ಎಲ್ರಿಗೂ ಗೊತ್ತಲ್ವಾ? ಕರೆಕ್ಟೇ ಅಲ್ವಾ? ಸೊ ಈಗ ಈ ತರ ಅನ್ಸ್ಕೊಂತಿದ್ವಿ, ನೋವಾಗ್ತಿದೆ. ಅದಕ್ಕೆ ನಾನು ಆಗ್ಲೇ ಕಣ್ಣೀರ್ ಬಂದಿತ್ತು. ಸುಮ್ನೆ ಬರಲ್ಲ ಕಣ್ಣೀರ್, ನಮ್ಗೆ ಹೊರಗಡೆ ನೋವಿರುತ್ತೆ, ಅವಾಗ ನಮ್ಗೆ ನೋವಾಗತ್ತಲ್ಲ. ನಮ್ಮನೆ ಅಂತಿದಾರಲ್ವಾ, ಕನ್ನಡಿಗರ್ ನಾವು, ಹೀರೋಯಿನ್ಸ್ ಆಗ್ಬೋದು, ಕಾಮಿಡಿಯನ್ ಆಗ್ಬೋದು, ನಮ್ ಬ್ಲಡ್ ಎಲ್ಲ ಕನ್ನಡಿಗನೇ. ಸೊ ನಾವೆಲ್ಲಾದ್ರೂ ಪ್ರೊಫೆಷನಲ್ ಆಕ್ಟ್ ಮಾಡ್ಬೋದು, ಪ್ಯೂರ್ ಕನ್ನಡಿಗರೇ ಅಲ್ವಾ? ಸೊ ನೋವಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.